ನಮಸ್ಕಾರ. ವ್ಯವಹಾರದ ಜಗತ್ತು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಈ ವಿವರಣೆಗೆ ಸ್ವಾಗತ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಯಾವುದೇ ಒಂದು ದೊಡ್ಡ ಬಿಲ್ಡಿಂಗ್ ನಿಲ್ಬೇಕು ಅಂದ್ರೆ ಅದಕ್ಕೊಂದು ಭದ್ರವಾದ ಫೌಂಡೇಶನ್ ಬೇಕು ಅಲ್ವೇ? ಅದೇ ರೀತಿ ವ್ಯವಹಾರದ ಜಗತ್ತಿಗೆ ಹಣಕಾಸು ಮತ್ತು ಲೆಕ್ಕಪತ್ರ ನಿರ್ವಹಣೆ ಅನ್ನೋದು ಅಡಿಪಾಯ ಇದ್ದ ಹಾಗೆ. ಬನ್ನಿ, ಈ ಭದ್ರವಾದ ನೀಲನಕ್ಷೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸಂಸ್ಥೆಗಳು ತಮ್ಮ ದೈನಂದಿನ ಕಾರ್ಯಾಚರಣೆಗಳನ್ನು ವಾಸ್ತವವಾಗಿ ಹೇಗೆ ಟ್ರ್ಯಾಕ್ ಮಾಡ್ತಾವೆ, ಲಾಭ ನಷ್ಟದ ಲೆಕ್ಕ ಹೇಗಿಡ್ತಾವೆ, ಭವಿಷ್ಯದ ಪ್ಲಾನ್ ಹೇಗೆ ಮಾಡ್ತಾವೆ ಅಂತ ಯಾವತ್ತಾದರೂ ಒಂದು ಪ್ರಶ್ನೆ ಮೂಡಿರ್ಬೋದಲ್ವೇ? ಇದು ನಿಜಕ್ಕೂ ಒಂದು ಕುತೂಹಲಕಾರಿ ರಹಸ್ಯ. ಪ್ರತಿಯೊಂದು ಯಶಸ್ವಿ ಬಿಸ್ನೆಸ್ ಹಿಂದೆಯೂ ಒಂದು ನಿರ್ದಿಷ್ಟ ಭಾಷೆ ಇರುತ್ತೆ. ಅದು ಕೇವಲ ಪದಗಳಲ್ಲ, ಬದಲಾಗಿ ಸಂಖ್ಯೆಗಳ ಭಾಷೆ. ಆ ಭಾಷೆಯನ್ನ ಅರ್ಥ ಮಾಡಿಕೊಂಡ್ರೆ ಇಡೀ ವಾಣಿಜ್ಯ ಜಗತ್ತಿನ ಕೀಳಿ ಮುಂಬಿ ಸಿಕ್ಕಾಗೆ. ಈ ವಿವರಣೆಯಲ್ಲಿ ಅತ್ಯಂತ ಕ್ರಮಬದ್ಧವಾಗಿ 6 ಪ್ರಮುಖ ವಿಷಯಗಳನ್ನು ನೋಡಲಿದ್ದೇವೆ. 1. ಹಣಕಾಸು ಮತ್ತು ಲೆಕ್ಕಪತ್ರ ನಿರ್ವಹಣೆಯ ವ್ಯಾಖ್ಯಾನ. 2. ಅವುಗಳ ಉದ್ದೇಶಗಳು ಮತ್ತು ಪ್ರಮುಖ ಗುರಿಗಳು. 3. ಲೆಕ್ಕಪತ್ರ ನಿರ್ವಹಣೆಯ ವಿಭಾಗಗಳು. 4. ಪ್ರಮುಖ ಹಣಕಾಸು ಹೇಳಿಕೆಗಳು. 5. ಇದು ಏಕೆ ಮುಖ್ಯವಾಗಿದೆ, ಮತ್ತು ಕೊನೆಯದಾಗಿ ವೃತ್ತಿ ಅವಕಾಶಗಳು. ಸರಿ, ಮೊದಲನೇ ವಿಭಾಗದಿಂದ ಶುರು ಮಾಡೋಣ. ಹಣಕಾಸು ಮತ್ತು ಲೆಕ್ಕಪತ್ರ ನಿರ್ವಹಣೆ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಇವೆರಡರ ನಡುವೆ ಇರುವ ಸ್ಪಷ್ಟವಾದ ವ್ಯತ್ಯಾಸವನ್ನ ಇದು ಅತ್ಯದ್ಭುತವಾಗಿ ತೋರಿಸುತ್ತೆ. ನೋಡಿ, ಲೆಕ್ಕಪತ್ರ ನಿರ್ವಹಣೆ ಅಂದ್ರೆ ನಿನ್ನೆಯ ವ್ಯವಹಾರವನ್ನ, ಅಂದ್ರೆ ಆಗ್ಲೇ ನಡೆದುಹೋದ ವಹಿವಾಟುಗಳನ್ನ ನಿಖರವಾಗಿ ರೆಕಾರ್ಡ್ ಮಾಡೋದು. ಆದರೆ ಹಣಕಾಸು ಅನ್ನೋದು ನಾಳೆಯ ಭವಿಷ್ಯವನ್ನ ನೋಡುತ್ತೆ. ಅಂದ್ರೆ ಲಭ್ಯವಿರುವ ಹಣವನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಬೆಳೆಸಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡುತ್ತೆ. ಇದನ್ನ ಒಂದು ಕಾರಿಗೆ ಹೋಲಿಸ್ಬೋದು. ಲೆಕ್ಕಪತ್ರ ಅನ್ನೋದು ರಿಯರ್ ವ್ಯೂ ಮಿರರ್ ಥರ ಹಿಂದಿನದನ್ನ ತೋರಿಸುತ್ತೆ. ಆದರೆ ಹಣಕಾಸು ಅನ್ನೋದು ವಿಂಡ್ಶೀಲ್ಡ್ ಇದ್ದ ಹಾಗೆ ಮುಂದಿನ ದಾರಿಯನ್ನ ತೋರಿಸುತ್ತೆ. ಎಂಥ ಪರ್ಫೆಕ್ಟ್ ಮ್ಯಾಚ್ ಅಲ್ವೇ? ಈಗ 2ನೇ ವಿಭಾಗಕ್ಕೆ ಬರೋಣ. ಇವುಗಳ ಅಸಲಿ ಉದ್ದೇಶಗಳು ಮತ್ತು ಪ್ರಮುಖ ಗುರಿಗಳು ಏನು ಅಂತ ತಿಳಿಯೋಣ. ಇಲ್ಲೊಂದು ಅದ್ಭುತವಾದ ಕಾಂಟ್ರಾಸ್ಟ್ ಇದೆ, ಗಮನಿಸಿ. ಹಣಕಾಸಿನ ಉದ್ದೇಶ ಯಾವಾಗಲೂ ರಾಕೆಟ್ ಥರ ವ್ಯಾಪಾರವನ್ನ ವೇಗವಾಗಿ ಬೆಳೆಸುವುದು ಮತ್ತು ಸಂಪತ್ತನ್ನ ಮ್ಯಾಕ್ಸಿಮೈಸ್ ಮಾಡುವುದು. ಆದರೆ ಲೆಕ್ಕಪತ್ರ ನಿರ್ವಹಣೆ ಒಂದು ಭದ್ರವಾದ ಗುರಾಣಿಯಂತೆ ಕೆಲಸ ಮಾಡುತ್ತೆ. ಕಟ್ಟುನಿಟ್ಟಿನಾಗಿ ರೂಲ್ಸ್ ಫಾಲೋ ಮಾಡೋದು ಮತ್ತು ಪಕ್ಕಾ ರೆಕಾರ್ಡ್ಸ್ ಮೇಂಟೈನ್ ಮಾಡೋದು ಇದರ ಕೆಲಸ. ಒಟ್ಟಿನಲ್ಲಿ ಹೇಳಬೇಕಂದ್ರೆ, ಒಂದು ವ್ಯವಹಾರವನ್ನ ಎತ್ತರಕ್ಕೆ ಹಾರಿಸಿದ್ರೆ ಇನ್ನೊಂದು ಅದು ಕೆಳಗೆ ಬೀಳದಂತೆ ಸೇಫ್ ಆಗಿ ಕಾಪಾಡುತ್ತೆ. ಮುಂದಿನ ವಿಭಾಗ 3. ಲೆಕ್ಕಪತ್ರ ನಿರ್ವಹಣೆಯ ವಿಭಾಗಗಳು. ಲೆಕ್ಕಪತ್ರ ನಿರ್ವಹಣೆ ಅನ್ನೋ ದೊಡ್ಡ ಮರದಲ್ಲಿ ಮುಖ್ಯವಾಗಿ 4 ಕೊಂಬೆಗಳಿವೆ. ಅವು ಯಾವ್ಯಾವು ಅಂದ್ರೆ ಹಣಕಾಸು ಲೆಕ್ಕಪತ್ರ, ನಿರ್ವಹಣಾ ಲೆಕ್ಕಪತ್ರ, ವೆಚ್ಚ ಲೆಕ್ಕಪತ್ರ ಮತ್ತು ತೆರಿಗೆ ಲೆಕ್ಕಪತ್ರ. ಪ್ರತಿಯೊಂದಕ್ಕೂ ಅದರದೇ ಆದ ಸ್ಪೆಷಲ್ ಪಾತ್ರವಿದೆ. ಕೆಲವು ಹೊರಗಿನ ವರದಿಗಳಿಗೆ ಬೇಕಾದರೆ ಇನ್ನೂ ಕೆಲವು ಆಂತರಿಕ ನಿರ್ಧಾರಗಳಿಗಾಗಿ ಯೂಸ್ ಆಗ್ತವೆ. ಬನ್ನಿ ಮುಂದಕ್ಕೋಗೋಣ. ಇವೆಲ್ಲವೂ ಸೇರಿ ವ್ಯವಹಾರದ ಅತ್ಯಂತ ನಿರ್ಣಾಯಕ ರಿಪೋರ್ಟ್ಗಳನ್ನು ಹೇಗೆ ಸೃಷ್ಟಿಸ್ತವೆ ಅನ್ನೋದನ್ನು ನೋಡೋಣ. ಈಗ ವಿಭಾಗ 4. ವ್ಯವಹಾರದ ನಾಡಿಮಿಡಿತವನ್ನ ಹೇಳುವ ಪ್ರಮುಖ ಹಣಕಾಸು ಹೇಳಿಕೆಗಳು. ಮೊದಲನೇದು ಆಯವ್ಯಯ ಪಟ್ಟಿ, ಅಥವಾ ನಾವು ಕಾಮನ್ ಆಗಿ ಕರೆಯುವ ಬ್ಯಾಲೆನ್ಸ್ ಶೀಟ್. ಇದು ಸುಮ್ಮನೆ ಒಂದು ಕಾಗದ ಅಲ್ಲ, ಒಂದು ನಿರ್ದಿಷ್ಟ ದಿನದಂದು ಕಂಪನಿಯ ಆರ್ಥಿಕ ಆರೋಗ್ಯ ಹೇಗಿದೆ ಅಂತ ತೋರಿಸುವ ಸ್ನ್ಯಾಪ್ಶಾಟ್ ಇದು. ಸಂಸ್ಥೆಯ ಬಳಿರೋ ಕ್ಯಾಶ್, ಮಷಿನ್ಗಳಂಥ ಆಸ್ತಿಗಳು, ಜೊತೆಗೆ ತೀರಿಸಬೇಕಾದ ಸಾಲದಂಥ ಹೊಣೆಗಾರಿಕೆಗಳನ್ನು ಇದು ತಕ್ಕಡಿಯಲ್ಲಿಟ್ಟು ಬ್ಯಾಲೆನ್ಸ್ ಮಾಡಿ ತೋರಿಸುತ್ತೆ. ಕಂಪನಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅಳಿಯೋದಕ್ಕೆ ಇದೇ ಬೇಸ್. 2ನೇದ್ದು ಲಾಭ ಮತ್ತು ನಷ್ಟದ ಹೇಳಿಕೆ, ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್. ಒಂದು ವರ್ಷದಲ್ಲಿ ಅಥವಾ ನಿರ್ದಿಷ್ಟ ಅವಧಿಯಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ಇದು ಟ್ರ್ಯಾಕ್ ಮಾಡುತ್ತೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಒಂದು ಬೇಕರಿ ಉದಾಹರಣೆ ತಗೊಳ್ಳೋಣ. ಎಷ್ಟು ಬ್ರೆಡ್ ಸೇಲ್ ಆಯಿತು ಅನ್ನೋದು ಇನ್ಕಮ್, ಹಿಟ್ಟಿಗೆ ಎಷ್ಟು ಖರ್ಚಾಯಿತು ಅನ್ನೋದು ಎಕ್ಸ್ಪೆನ್ಸ್. ಕೊನೆಯಲ್ಲಿ ಉಳಿದದ್ದು ಲಾಭನ ಅಥವಾ ನಷ್ಟನ ಅಂತ ಪಕ್ಕಾ ಲೆಕ್ಕ ಕೊಡೋದೇ ಈ ಸ್ಟೇಟ್ಮೆಂಟ್. ಈಗ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆದ ವಿಚಾರ ಅಂದರೆ ಅದೇ ನಗದು ಹರಿವಿನ ಹೇಳಿಕೆ, ಅಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಯಾವುದೇ ಬಿಸ್ನೆಸ್ನಲ್ಲಿ ಕ್ಯಾಶ್ ಅನ್ನೋದು ಹೃದಯ ಬಡಿತ ಇದ್ದಾಗೆ. ನೋಡಿ, ಒಂದು ಕಂಪನಿ ಪೇಪರ್ ಮೇಲೆ ಕೋಟಿ ಲಾಭ ತೋರಿಸ್ತಾ ಇರ್ಬೋದು, ಆದರೆ ಡೈಲಿ ಖರ್ಚಿಗೆ ಕೈಯಲ್ಲಿ ದುಡ್ಡಿಲ್ಲ ಅಂದರೆ ಆ ಬಿಸ್ನೆಸ್ ಮುಂದೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ನೈಜ ಹಣ ಎಲ್ಲಿಂದ ಬಂತು, ಎಲ್ಲಿಗೆ ಹೋಯಿತು ಅಂತ ಇದು ಟ್ರಾನ್ಸ್ಪರೆಂಟಾಗಿ ತೋರಿಸುತ್ತೆ. ಲಿಟ್ರಲಿ ಇದು ವ್ಯವಹಾರದ ನಿರಂತರ ಉಸಿರಾಟ. ವಿಭಾಗ 5. ಇಷ್ಟೆಲ್ಲ ನೋಡಿದ್ವಿ, ಆದರೆ ಇದು ಯಾಕೆ ಅಷ್ಟು ಮುಖ್ಯವಾಗಿದೆ ಅನ್ನೋದನ್ನ ಈಗ ನೋಡೋಣ. ಹಿಂದಿನ ಪಕ್ಕಾ ಲೆಕ್ಕಪತ್ರ ಡೇಟಾವನ್ನ ಮುಂದಿನ ಫೈನಾನ್ಷಿಯಲ್ ಪ್ಲಾನಿಂಗ್ ಜೊತೆ ಸೇರಿಸಿದಾಗ ಏನಾಗುತ್ತೆ ಗೊತ್ತಾ? ಸಂಸ್ಥೆಗಳಿಗೆ ತಮ್ಮ ರಿಯಲ್ ಪರ್ಫಾರ್ಮೆನ್ಸ್ ಟ್ರ್ಯಾಕ್ ಮಾಡೋಕೆ ಸಾಧ್ಯ ಆಗುತ್ತೆ. ಒಂದು ಆಸಕ್ತಿದಾಯಕ ವಿಷಯ ಎಂದರೆ, ಜಗತ್ತಿನಲ್ಲಿ ಫೇಲ್ ಆಗುವ ಬಹುಪಾಲು ವ್ಯವಹಾರಗಳು ಮುಚ್ಚಿಯೋಗೋದು ಲಾಭ ಇಲ್ಲ ಅಂತ ಅಲ್ಲ,
ಬದಲಾಗಿ ಸರಿಯಾದ ಕ್ಯಾಶ್ ಮ್ಯಾನೇಜ್ಮೆಂಟ್ ಇಲ್ಲದೆ ಅದಕ್ಕಾಗಿಯೇ ಡೇಟಾ ಆಧಾರದ ಮೇಲೆ ಖರ್ಚುಗಳನ್ನು ಕಂಟ್ರೋಲ್ ಮಾಡೋದು ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಸರಿ, ಹಾಗಾದ್ರೆ ಇಲ್ಲಿನ ನಿರ್ಣಾಯಕ ಅಂಶ ಏನು ಅಂದ್ರೆ, ಹಣಕಾಸು ಮತ್ತು ಲೆಕ್ಕಪತ್ರ ನಿರ್ವಹಣೆ ಅನ್ನೋದು ಬರೀ ನಂಬರ್ಸ್ ಆಟ ಅಲ್ಲ. ಇದು ಯಾವುದೇ ಬಿಸ್ನೆಸ್ ಬೆಳೆಯೋದಕ್ಕೆ, ಮಾರ್ಕೆಟ್ನಲ್ಲಿ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಮತ್ತು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ಬೇಕಾಗಿರುವ ಜೀವಾಳ. ಇವುಗಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದ್ರೆ ಎಷ್ಟೇ ದೊಡ್ಡ ಕಂಪನಿ ಆದರೂ ದಾರಿ ತಪ್ಪೋದು ಗ್ಯಾರಂಟಿ. ಕೊನೆಯದಾಗಿ ವಿಭಾಗ 6 ವೃತ್ತಿ ಅವಕಾಶಗಳು. ಇದು ಒಂದು ನಾಣ್ಯದ 2 ಮುಖಗಳ ತರಹ. ಲೆಕ್ಕಪತ್ರ ಕೇಂದ್ರೀಕೃತ ವಿಭಾಗದಲ್ಲಿ ಅಕೌಂಟೆಂಟ್, ಆಡಿಟರ್ ಮತ್ತು ಟ್ಯಾಕ್ಸ್ ಕನ್ಸಲ್ಟೆಂಟ್ಗಳಂತಹ ವೃತ್ತಿಗಳಿವೆ. ಇವು ಕಟ್ಟುನಿಟ್ಟಿನ ನಿಯಮಗಳ ಪಾಲನೆ ಮತ್ತು ನಿಖರತೆಯ ಮೇಲೆ ಫೋಕಸ್ ಮಾಡ್ತವೆ. ಅದೇ ರೀತಿ ಹಣಕಾಸು ಕೇಂದ್ರಿತ ವಿಭಾಗದಲ್ಲಿ ಫೈನಾನ್ಷಿಯಲ್ ಅನಲಿಸ್ಟ್ ಮತ್ತು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಗಳಿದ್ದಾರೆ. ಇವರು ಮಾರ್ಕೆಟ್ ಅನಾಲಿಸಿಸ್, ಸ್ಟ್ರಾಟಜಿ ಮತ್ತು ಮುಂದಿನ ಬೃಹತ್ ಹೂಡಿಕೆಗಳ ಬಗ್ಗೆ ಗಮನಹರಿಸುತ್ತಾರೆ. 2 ಕ್ಷೇತ್ರಗಳಲ್ಲೂ ಅದ್ಭುತವಾದ ಅವಕಾಶಗಳಿವೆ. ರಸ್ತೆ ಬದಿಯ ಪುಟ್ಟ ಅಂಗಡಿಯಿಂದ ಹಿಡಿದು ಮಲ್ಟಿನ್ಯಾಷನಲ್ ಕಂಪನಿಗಳವರೆಗೂ ಈ ರೂಲ್ಸ್ಗಳು ಅಪ್ಲೈ ಆಗ್ತವೆ. ಮುಂದಿನ ಬಾರಿ ಯಾವುದಾದರೂ ಕಂಪನಿಯ ಮಾರುಕಟ್ಟೆ ವರದಿಯನ್ನು ಗಮನಿಸುವಾಗ ಅದರ ಹಿಂದಿರುವ ಈ ಪ್ರಬಲವಾದ ಮತ್ತು ಶಿಸ್ತುಬದ್ಧವಾದ ಭಾಷೆ ಖಂಡಿತವಾಗಿಯೂ ನೆನಪಿಗೆ ಬರಬಹುದು ಅಲ್ವೇ? ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ. ಕೇವಲ ಒಂದು ವೈಯಕ್ತಿಕ ಕಂಪನಿಯನ್ನ ಮೀರಿ ಈ ಮೂಲಭೂತ ಹಣಕಾಸು ಕಾರ್ಯವಿಧಾನಗಳು ಇಡೀ ಜಾಗತಿಕ ಆರ್ಥಿಕತೆಯ ಮೇಲೆ ಮತ್ತು ದೇಶಗಳ ಅಭಿವೃದ್ಧಿಯ ಮೇಲೆ ಇನ್ನೆಷ್ಟು ಅಗಾಧವಾದ ಪ್ರಭಾವ ಬೀರಬಹುದು? ಖಂಡಿತ ಯೋಚನೆ ಮಾಡಿ. ಈ ವಿವರಣೆಯನ್ನು ನೋಡಿದ್ದಕ್ಕೆ ಧನ್ಯವಾದಗಳು.